ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೆಲವು ನಿಜಗಳನ್ನ ನೀನ್ ನಂಬೇಕು ಅಂದ್ರೆ ಪ್ರೂಫ್ ಬೇಕು. ನಾನು ಅದಕ್ಕೋಸ್ಕರನೇ ಹುಡುಕಾಡ್ತಿದ್ದೀನಿ. ಯಾವಾಗ್ಲೂ ನಿಂದೆ ಮಾತು ನಿಂದೆ ವಾದನ. ಈ ಮದುವೆ ನಡೀದೆ ಹೋದ್ರೆ ನಿಂತು ಹೋದ್ರೆ ನಿನಗೆಷ್ಟು ಕೆಟ್ಟ ಹೆಸರು ಬರುತ್ತೆ ಅಂತ ನಿನಗೆ ಗೊತ್ತಾ ಕಲ್ಯಾಣಿ? ಒಬ್ರು ಹೇಳಿದ್ರೆ ಕೇಳೋದು ಇಲ್ಲ, ಇಲ್ಲ ಯೋಚನೆ ಮಾಡೋ ಬುದ್ಧಿ ಕೂಡ ನಿನಗಿಲ್ಲ ಕಲ್ಯಾಣಿ. ಅನುಪಮಮ್ಮ ಅವರೇ, ದೊಡ್ಡಮ್ಮವರು ನಿಮ್ಮನ್ನ ಕರೀತಾ ಇದಾರಮ್ಮ. ಬರ್ತೀನಪ್ಪ, ನೀನ್ ಹೋಗು. ನೋಡು ಕಲ್ಯಾಣಿ, ಮದುವೆ ಅನ್ನೋದು ಹುಡುಗಾಟ ಅಲ್ಲ, ಹುಚ್ಚು ಜಗಾಡೋದನ್ನ ಬಿಟ್ಬಿಡು. ನಾನು ಹೋಗಿ ಅಮ್ಮನ ಜೊತೆ ಸಂಪದನ್ನು ಕರ್ಕೊಂಡು ಬರ್ತೀನಿ. ಬೇಗ ರೆಡಿಯಾಗು. ನೀನೇನೋ ದೊಡ್ಡ ಡೈರೆಕ್ಟರ್ ಆಗಿ ದೊಡ್ಡ ಸಿನಿಮಾ ಹೀರೋಯಿನ್ನ ಮದ್ವೆ ಆಗ್ತೀಯಾ ಅಂತ ಅನ್ಕೊಂಡಿದ್ದೆ ಕಣೋ. ಆ ಕಲ್ಯಾಣಿನ ಲವ್ ಮಾಡ್ತೀಯ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಮ್ಗೊಂದ್ ಸ್ವಲ್ಪನೂ ಗೊತ್ತಾಗ್ದಿರೋ ಹಾಗೆ ಅದ್ ಹೇಗೆ ಅವಳನ್ನ ಲವ್ ಮಾಡ್ತೀಯೋ? ನೀನ್ ಹೇಳ್ದೆ ಹೋದ್ರು ಮದ್ವೆ ಆಗ್ಬಿಡತ್ತಲ್ವಾ? ಆ ಹುಚ್ಚುಡ್ಗಿ ಕಲ್ಯಾಣಿ ನಿನ್ ಹೆಂಡತಿ ಆಗ್ತಾಳೆ ಅನ್ನೋ ಬೇಜಾರ್ಗಿಂತ ₹1,00,00,000 ಬರುತ್ತೆ ಅನ್ನೋ ಆನಂದನೇ ಜಾಸ್ತಿ. ಎಷ್ಟೇ ದುಡ್ಡಿನ ಹುಚ್ಚು ನಿನಗೂ ನಿಮ್ಮಮ್ಮನಿಗೂ. ₹1,00,00,000 ಒಂದೇ ಸಲ ನೋಡಿದ್ರೆ ಆ ಆನಂದದಲ್ಲೇ ಹೋಗ್ಬಿಡ್ತಾರೇನೋ. ಏ ಸಿದ್ದು, ನೀನ್ ಭಾವನ್ ಮಾತೆಲ್ಲ ಕಿವಿಗೆ ಹಾಕೋಬೇಡ್ವಾ? ನೀನ್ ಆ ಕಲ್ಯಾಣಿ ಹತ್ರ ಹುಷಾರಾಗಿರು. ಮೊದ್ಲೇ ಅವಳು ಮೆಂಟಲ್ ಕೇಸು. ಕಲ್ಯಾಣಿ, ಈ ರೀತಿ ಮೂಡಿಯಾಗಿರ್ಬಾರ್ದು. ನಡೀತಿರೋದು ನಿನ್ನ ಎಂಗೇಜ್ಮೆಂಟು. ನೀನ್ ಈ ರೀತಿ ಡಲ್ ಆಗಿದ್ರೆ ಎಂಗೇಜ್ಮೆಂಟ್ಗೆ ಬಂದವರೆಲ್ಲ ಏನ್ ಅನ್ಕೊಳ್ತಾರೆ ಹೇಳು? ಅಷ್ಟೇ ಅಲ್ಲಪ್ಪ, ಫೋಟೋಲಿ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸೋದೇ ಇಲ್ಲ ಅಲ್ವಾ ಸಂಪದ? ಹೌದಮ್ಮ, ಸ್ವಲ್ಪ ನಗು ಮುಖ ಇಟ್ಕೋ ಕಲ್ಯಾಣಿ. ಏಯ್, ಸ್ವಲ್ಪ ನಗ್ಬೇಕು. ನೀನವತ್ತು ಅಜ್ಜಿ ಹತ್ರ ನನಗೆ ಬೇಗ ಮದುವೆ ಮಾಡಿಸ್ಬಿಡಿ ಅಂತ ಹೇಳ್ದೆ ಅಲ್ವಾ? ಅದಕ್ಕೆ ಬೇಗ ಮಾಡಿಸ್ತಾ ಇರೋದು. ಅದರಲ್ಲೂ ನೀನ್ ಪ್ರೀತಿಸಿದ ಹುಡುಗನ ಜೊತೆನೆ. ಹಾಗಿದ್ದಾಗ ಯಾಕಪ್ಪ ತುಂಬಾ ಡಲ್ ಆಗಿದ್ಯಾ? ಇವತ್ತಿಂದ ಕಲ್ಯಾಣಿ ಜೀವನದಲ್ಲಿ ಸಂತೋಷ ಇರೋದಿಲ್ಲ. ನಾನು ಸಿದ್ದು ಸೇರಿ ಆಡ್ತಿರೋ ಆಟನ ಕಲ್ಯಾಣಿ ತಡೆಯೋಕ್ಕಾಗಲ್ಲ. ಸೀರೆ ಸುಟ್ಟೋದಾಗ್ಲಂತೂ ಎಲ್ಲಿ ಅಪಶಕ್ನ ಆಯ್ತು ಅಂತ ನಿಶ್ಚಿತಾರ್ಥ ನಿಲ್ಲಿಸ್ಬಿಡ್ತಾರೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ದೇವರ ದಯದಿಂದ ಹಾಗೆಲ್ಲ ಆಗ್ಲಿಲ್ಲ. ನಿಶ್ಚಿತಾರ್ಥ ಹೇಗಾದ್ರೂ ತಡಿತೀನಿ, ನಡೆಯೋದಕ್ಕೆ ಬಿಡಲ್ಲ. ನಡೀತಿರೋದೆಲ್ಲ ನಾನು ಸಿದ್ದು ಸೇರಿ ಆಡ್ತಿರೋ ನಾಟಕ ಅಂತ ನಾನು ಸಿದ್ದು ಹೋದ್ಮೇಲೆ ಗೊತ್ತಾದ್ರೆ ಇವ್ರ ಕತೆ ಏನಾಗುತ್ತೋ.
ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಇರು, ದೃಷ್ಟಿ ಬೊಟ್ಟಿಡ್ತೀನಿ. ಇಲ್ಲಿ ಕಲ್ಯಾಣಿ ರೆಡಿ ಆದ್ಲು, ಅಲ್ಲಿ ಸಿದ್ದುನು ರೆಡಿ ಆಗಿದ್ದಾನ. ನಿಶ್ಚಿತಾರ್ಥ ನಿಲ್ಸೋದಕ್ಕೆ ಏನ್ ಪ್ಲಾನ್ ಮಾಡಿದಾನೆ? ಸರಿ, ನಾನು ಹೋಗಿ ಎಲ್ಲ ರೆಡಿ ಆಗಿದೆಯೋ ಅಲ್ವೋ ನೋಡ್ಕೊಂಡು ಬರ್ತೀನಿ, ನೀನು ಮುಂದುವರ್ಸು. ಎಲ್ಲ ಓಕೆ ಇದೆ. ಅಮ್ಮಂಗೆ ಹೇಳಿ ಬರ್ತೀನಿ ಸಿದ್ದು ರೆಡಿ ಆದ ಅಂತ, ಸರಿನಾ? ಅಮ್ಮ, ನಾನು ಇವಾಗ್ಲೇ ಬರ್ತೀನಿ. ಸರಿಮ್ಮ. ಟೈಮ್ ಇಲ್ಲ. ಹೇಗಾದ್ರೂ ಸಂಪದ ಹೇಳ್ದಾಗೆ ಕಲ್ಯಾಣಿಗೆ ರಿಂಗ್ ಹಾಕ್ದೇ ಎಸ್ಕೇಪ್ ಆಗಬೇಕು. ಇವಾಗ ಹೇಗೆ 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 ಥಿಂಗ್ಸ್ ಇದ್ದು. ಹಲೋ, ಏನು ಸಂತೋಷವಾಗಿ ಎಂಗೇಜ್ಮೆಂಟ್ಗೆ ರೆಡಿ ಆಗ್ತಾ ಇದ್ಯಾ ನೀನು? ಹಾಗೇನಿಲ್ಲ ಸ್ಯಾಮ್. ನಿನ್ನ ಹತ್ರ ಮಾತಾಡ್ಬೇಕು, ರೂಮಿಂದ ಆಚೆ ಬಾ. ಬರ್ತೀನಿ. ಏನ್ ಸ್ಯಾಮ್? ಬಾ. ಏನು? ಮದ್ವೆ ಕಳೆ ಪೂರ್ತಿ ನಿನ್ ಮೇಲೆ ಇದೆ ಸಿದ್ದು. ಜೋಕ್ ಮಾಡ್ತಿದ್ಯಾ? ನಿಜವಾಗ್ಲೂ ನಿನ್ನನ್ನು ಮೋಸ ಮಾಡ್ತಿಲ್ಲ ಅಲ್ವಾ? ಹಾಗೆ ಮಾತಾಡಿ ನನ್ ಬೇಜಾರ್ ಮಾಡ್ಬೇಡ ಸ್ಯಾಮ್, ಪ್ಲೀಸ್. ನಿಜವಾಗ್ಲೂ ಮನ್ಸಲ್ಲಿ ಅಷ್ಟು ನೋವಿದ್ದಿದ್ರೆ ನಿಶ್ಚಿತಾರ್ಥ ನಿಲ್ಸೋದಕ್ಕೆ ಇಷ್ಟೊತ್ತಿಗೆ ಏನೋ ಒಂದು ಪ್ಲಾನ್ ಮಾಡ್ತಿದ್ದೆ ನೀನು. ಆ ಕಲ್ಯಾಣಿನ ಮದ್ವೆ ಆಗೋದಕ್ಕೆ ನೀನ್ ಪ್ರಿಪೇರ್ ಆಗೋಗಿದ್ಯಾ? ಹೀಗ ಅನ್ನೋ ಬದಲು ಒಂದೇ ಸಲ ನನ್ ಸಾಯಿಸ್ಬಿಡು ಸ್ಯಾಮ್. ನಿನಗೆ ಮೊದಲೇ ಹೇಳಿದ್ದೀನಲ್ವಾ ಸ್ಯಾಮ್, ನಮ್ಮೇಲೆ ಡೌಟ್ ಬರ್ದೇನೆ ಇರೋದಕ್ಕೆ ಇದೊಂದು ಸ್ಕೆಚ್ ಅಂತ ಹೇಳಿ. ಹಾಗೇನೆ ಕಲ್ಯಾಣಿ ಮೇಲೆ ದ್ವೇಷ ಕೂಡ ತೀರುತ್ತೆ ಅಂತ. ನಿಮ್ಮಮ್ಮ ನೀನು ಕೋಟಿ ಆಸ್ತಿ ಬರುತ್ತೆ ಅಂತ ಆಸೆ ಪಡ್ತಿದ್ದೀರೇನೋ ಅನಿಸ್ತಿದೆ. ನನ್ನ ಅಮ್ಮನಿಗೆ ಆಸ್ತಿ ಬೇಕು, ನನಗೆ ಕೋಟಿಗಿಂತ ನೀನ್ ಮುಖ್ಯ, ನಿನ್ ಪ್ರೀತಿ ಮುಖ್ಯ. ಸರಿ, ಎಂಗೇಜ್ಮೆಂಟ್ನ ನೀನ್ ಹೇಳ್ದಾಗೆ ನನ್ನ ಕೈಲಿ ನಿಲ್ಸೋದಕ್ಕಾಗಿಲ್ಲ ಅನ್ಕೋ. ಎಂಗೇಜ್ಮೆಂಟ್ ಆಗೋದ್ರೆ ಮದ್ವೆ ಆದಾಗೇನಾ? ಅಲ್ಲ ತಾನೇ? ಹೇಗಾದ್ರೂ ಎಂಗೇಜ್ಮೆಂಟ್ನ ನಿಲ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ಯಾಮ್, ನನ್ನ ನಂಬು. ಹಲೋ, ಏನೋ ಸಿಗ್ಲಿಲ್ವಾ? ಜಸ್ಟ್ ಮಿಸ್ ಆಯ್ತಾ? ಇನ್ನು ನಿಮಗೆ ಹಿಡಿಯೋಕ್ಕಾಗಲ್ಲ ಕಣ್ರೋ. ಇನ್ನೊಂದು ಟ್ರೈನ್ ಹಿಡಿದು ಬರೋದಕ್ಕೆ ಲೇಟ್ ಆಗುತ್ತೆ, ಅದಕ್ಕೆ ಟ್ಯಾಕ್ಸಿ ಮಾಡ್ಕೊಂಡು ಬಂದ್ಬಿಡಿ. ಹೋ, ಏನಾಯ್ತು ಕಲ್ಯಾಣಿ ಹಾಗೆ ನೋಡ್ತಾ ಇದೆಯಾ? ಯಾವ ಹುಡುಗಿ ಜೊತೆ ಮಾತಾಡ್ತಿದ್ಯೋ ಅಂತ. ಮದ್ವೆಗೂ ಮುಂಚೆನೆ ಇಷ್ಟ ಅನುಮಾನ ಇದ್ರೆ ಹೇಗ್ ಕಲ್ಯಾಣಿ? ಏಯ್, ನಿಜ ಹೇಳೋ, ನಿನ್ ಲವರ್ ಜೊತೆ ಮಾತಾಡ್ತಿದ್ಯಾ ಅಲ್ವಾ? ಅವಳಿಲ್ಲಿಗೆ ಬಂದಿದ್ದಾಳೆ ತಾನೆ? ಅವಳ ಎಂಗೇಜ್ಮೆಂಟ್ ನ ನಿಲ್ಸಕ್ ಬಂದಿದ್ರೆ ಏನೋ ಬಣ್ಣದ್ ಮಾತಾಡಿ ಕಳ್ಸಿದ್ಯಾ ಅನ್ಸತ್ತೆ. ಅರೆ, ಹಾಗೆ ನಿಜ ಹೇಳ್ಬಿಟ್ಟೆ ಕಲ್ಯಾಣಿ. ನೀನ್ ಚಿಕ್ಕ ವಯಸ್ಸಿಂದಾನು ಹೀಗೇನಾ? ಜಾಸ್ತಿ ಯೋಚನೆ ಮಾಡ್ದೇನೆ ಬೇಗ ಬಾ. ಮೊದ್ಲೇ ನಿನಗೆ ಯಾವಾಗ ಉಂಗ್ರ ಹಾಕೋದು ಅನ್ಸ್ತಿದೆ.
ನಿಜವಾಗ್ಲೂ ಸಿದ್ದು ಲವರ್ ಇಲ್ಲಿಗೆ ಬಂದಿದ್ದಾಳ? ಬಂದಿದ್ರೆ ಎಂಗೇಜ್ಮೆಂಟ್ ನಡೆಯೋಕ್ ಬಿಡ್ತಾಳ? ಯಾವ ಹುಡುಗಿ ಆದ್ರೂ ಪ್ರೀತಿಸಿರೋನು ದೂರ ಆಗ್ತಾ ಇದ್ರೆ ನೋಡ್ತಾ ಹೇಗಿರ್ತಾಳೆ? ಒಂದ್ ವೇಳೆ ಇವನೇನಾದ್ರೂ ಕತೆ ಹೇಳಿದಾನ, ಅದಕ್ಕೆ ಸೈಲೆಂಟ್ ಆಗಿದ್ದಾಳ? ಅಷ್ಟಕ್ಕೂ ಆ ಹುಡುಗಿ ಯಾರು? ಅರ್ಧ ರಾತ್ರಿ ಕೂಡ ಮೀಟ್ ಮಾಡ್ತಿದ್ದಾರೆ ಅಂದ್ರೆ ಕನ್ಫರ್ಮ್ ಆಗಿ ಈ ಊರೋ ಇಲ್ಲ ಪಕ್ಕದ ಊರೋಳಾಗಿರ್ತಾಳೆ. ಅದಕ್ಕೆ ಅಷ್ಟು ಈಸಿಯಾಗಿ ಮೀಟ್ ಮಾಡ್ತಿದ್ದಾರೆ. ಆ ಹುಡುಗಿನ ಹೇಗಾದ್ರೂ ಕಂಡುಹಿಡಿಬೇಕು. ಆದ್ರೆ ಹೇಗೆ? ಆ ಹುಡುಗಿ ಸಿಕ್ಕಿ ನಿಜ ಹೇಳಿದ್ರೆ ಅಜ್ಜಿ ಸಿದ್ದುಗೆ ಸರಿಯಾಗಿ ಶಿಕ್ಷೆ ಕೊಡ್ತಾರೆ. ಏನಮ್ಮೋರೆ ಇದು? ಇನ್ನು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಹೀಗೆ ಮೌನವಾಗಿದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ಅಮ್ಮೋರೆ. ನಗ್ತಾ ಇರಿ, ಸಂತೋಷವಾಗಿರಿ. ಬಾಲಾಜಿ, ಆ ಬ್ಯಾಗ್ ಯಾರ್ದು? ಇದು ಸಿದ್ದು ರೂಮಲ್ಲಿ ಇದ್ದಿದ್ದ ಹಳೆ ಬ್ಯಾಗ್ ಅಮ್ಮ. ಬಂದಿರೋ ಗೆಸ್ಟ್ಗಳನ್ನ ಸಿದ್ದು ರೂಮಲ್ಲಿ ಉಳ್ಕೊಳಕ್ ವ್ಯವಸ್ಥೆ ಮಾಡು ಅಂದ್ರು, ಅದಕ್ಕೆ ಈ ಬ್ಯಾಗ್ ತಗೊಂಡು ಹೋಗ್ತಾ ಇದ್ದೀನಿ. ಹೌದಾ, ಸರಿ ಬಿಡಿ. ಈ ಊರಲ್ಲಿ ಯಾರಾದ್ರೂ ಸಿದ್ದು ಜೊತೆ ಇಂಜಿನಿಯರಿಂಗ್ ಓದ್ದವ್ರಿದಾರಾ? ನಮ್ಮ ಮನೆಯವ್ರು ಅಲ್ದೇನೆ 2-3 ಇದಾರಮ್ಮ. ಆದ್ರೆ ಅವ್ರು ಯಾವತ್ತೂ ಅಮೆರಿಕಾಗ್ ಹೊರಟೋದ್ರಮ್ಮ. ಮತ್ತೆ ಪಕ್ಕದೂರಲ್ಲಿ? ಸರಿಯಾಗಿ ಗೊತ್ತಿಲ್ಲ, ಆದ್ರೆ 1-2-3 ಹೆಣ್ಮಕ್ಳು ಇರ್ಬೇಕಮ್ಮ. ಯಾಕಮ್ಮ? ಏನಿಲ್ಲ ಬಿಡು, ನೀನ್ ಹೋಗು. ಸರಿನಮ್ಮ. ಅಂದ್ರೆ ಅವರಲ್ಲೇ ಯಾರೋ ಸಿದ್ದು ಲವರ್ ಇರ್ಬೇಕು. ಬಾಲಾಜಿ, ಏನೋ ಬಿತ್ತು. ಸಿದ್ದು ಅವ್ರ ಫೋಟೋಗಳಿರ್ಬೇಕು ಅನ್ಸತ್ತಮ್ಮ. ಸಿದ್ದು ಪಕ್ಕದಲ್ಲಿ ಯಾವ್ದೋ ಹುಡುಗಿ ಇದ್ದಾಳೆ. ಅವನ್ ಲವ್ವರಾ? ಬಾಲಾಜಿ ನಿಂತ್ಕೋ. ನಿನಗೋಸ್ಕರ ಎಲ್ಲೆಲ್ಲಿಂದ ಹುಡ್ಕೋದ್ ಕಲಿಯಾಡಿ. ನೀನ್ ಬಂದ್ರೆ ಬೇಗ ಪೂಜೆ ಮುಗಿಸ್ಬೇಕು ಅಂತ ಅಮ್ಮ ಕಾಯ್ತಿದ್ದಾರೆ. ಬಾ ಅಮ್ಮ. ಬಾಲಾಜಿ ಹತ್ರ ಇರೋ ಬ್ಯಾಗಲ್ಲಿ ಮತ್ತೇನಾದ್ರೂ ನಾಟಕ ಮಾಡ್ಬೇಕು ಅಂತಿದೀಯಾ? ಬಾಲಾಜಿ, ನೀನ್ ಹೋಗು. ಸರಿ ಅಮ್ಮವ್ರೆ. ಅಮ್ಮ, ಕವರ್ ಅಲ್ಲಿ ಸಿದ್ದು ಫೋಟೋ ನೋಡ್ ಕಲ್ಯಾಣಿ, ನಿನ್ ಮದ್ವೆ ಆದ್ಮೇಲೆ ನಿನ್ ಗಂಡನ ಹಳೆ ಫೋಟೋಗಳನ್ನ, ಹೊಸ ಫೋಟೋಗಳನ್ನೆಲ್ಲ ನೋಡ್ಬೋದು. ನಿಶ್ಚಿತಾರ್ಥಕ್ಕೆ ಟೈಮ್ ಆಗುತ್ತೆ, ಬೇಗ ಬಾ. ಏನು ಸಿದ್ದು ಫೋಟೋ ನೋಡ್ತೀನಿ ಅಂತ ಅವಳ? ಮದ್ವೆ ಆದ್ಮೇಲೆ ಆರಾಮಾಗಿ ನೋಡುವೆ ಬಿಡು.
ನಮ್ ಮನೇಲಿ ಅವ್ನ್ ಚಿಕ್ಕ ವಯಸ್ಸಿಂದು ತುಂಬಾ ಫೋಟೋಗಳಿದೆ. ತುಂಬಾ ಖರ್ಚು ಮಾಡಿ ತೆಗ್ಸಿದ್ದೀನಿ. ಬೀಗ್ರು ಕಾಯ್ತಾ ಇರ್ತಾರೆ. ನಡೀರಿ ನಡೀರಿ. ಹೀಗಾದ್ರೂ ಮಾಡಿ ಸ್ವಲ್ಪ ಟೈಮ್ ತಗೊಂಡ ಫೋಟೋ ನೋಡ್ಬೇಕು. ಹುಡುಗಿ ಬಗ್ಗೆ ಏನಾದ್ರೂ ಕ್ಲೂ ಸಿಗತ್ತೇನೋ. ನಡಿ ಕಲ್ಯಾಣಿ. ಕಲ್ಯಾಣಿ, ಹುಷಾರು ಕಲ್ಯಾಣಿ. ನೋಡ್ಕೊಮ್ಮ ಇವಾಗ್ಲಾದ್ರು. ನಡೀರಿ. ನಡಿಯಮ್ಮ. ಯಾಕೆ ನಿಂತ್ಕೊಂಡ್ಬಿಟ್ಟೆ? ಪುರೋಹಿತರು ನನ್ ಮಗನ್ಗೆ ಕಲ್ಯಾಣಿ ಜೊತೆ ಬ್ರಹ್ಮ ಗಂಟ್ ಹಾಕ್ತಾರೋ ಇಲ್ವೋ? ಇಲ್ಲಿ ಇವ್ರಿಗೆ ಗಂಟ್ ಬಿದ್ದಿರೋ ಹಾಗಿದೆ. ನೀವು ನಡೀರಮ್ಮ. ಬಾ ಕಲ್ಯಾಣಿ. ಎಷ್ಟು ಅಂದವಾಗಿದ್ಯಾ ಕಲ್ಯಾಣಿ. ನಿನಗೆ ನನ್ನ ದೃಷ್ಟಿನೇ ತಾಗೋ ಥರ ಇದೆ. ಯಾಕಿರಲ್ಲ, ಲಕ್ಷ ಬೆಲೆ ಬಾಳೋ ಒಡವೆಗಳು ಮೈ ಮೇಲಿದ್ರೆ ಲಕ್ಷಣವಾಗೇ ಕಾಣಿಸ್ತಾಳೆ. ಕಲ್ಯಾಣಿ ಅಷ್ಟೇ ಅಲ್ಲ, ನನ್ ತಮ್ಮ ಇನ್ನೂ ಅಂದವಾಗಿದ್ದಾನೆ ಅತ್ತೆ. ನಿಮ್ ಮೊಮ್ಮಗ್ಳಿಗೆ ಸರಿಯಾದ ಜೋಡಿ. ಸರಿಯಾಗಿ ಹೇಳ್ದೆ ಪಲ್ಲವಿ. ನನ್ ಮಗನ್ಗೇನೋ ಬಂಗಾರ ಇದ್ದಂಗವನೆ. ಹೌದು, ಕಾಗೆ ಬಂಗಾರ ಆದ್ರೂ ಬಂಗಾರದ ಕೋಳಿನ ಸರಿಯಾಗಿ ಬುಟ್ಟಿಗೆ ಹಾಕೊಂಡಿದ್ದಾನೆ. ಆದ್ರೂ ಈ ಕಲ್ಯಾಣಿಗೆ ಇವನೇ ಹೇಗಿಷ್ಟ ಆದ? ಅಷ್ಟೇ ಬಿಡು, ಅವ್ರವ್ರ ಹಣೆ ಬರಹ. ನಿಜಾನೇ ಮೀನಾಕ್ಷಮ್ಮ, ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ಅಜ್ಜಿಗೆ ಕನ್ನಡಕ ಕೊಡಿಸ್ಬೇಕು. ನಂದು ಸಿದ್ದು ಜೋಡಿ ಅಲ್ವಾ ಚೆನ್ನಾಗಿರೋದು. ದಮಯಂತಿ, ಕಲ್ಯಾಣಿಗೆ ಸಿದ್ದುಗೆ ದೃಷ್ಟಿ ತೆಗಿ. ಅಮ್ಮ, ನಾನಾ? ಹೌದು, ನೀನೇ. ಸೋದರತ್ತೆ ಅಲ್ವಾ, ನೀನೇ ತೆಗಿಬೇಕು. ಬಾಲಾಜಿ, ಅಮ್ಮರೇ, ಕುಂಬಳಕಾಯಿ ತಗೊಂಡ್ ಬಾ. ಸರಿ ಅಮ್ಮರೇ, ತಗೊಳ್ಳಿ ಅಮ್ಮ. ತಗೋ ದಮಯಂತಿ. ನಾಯಿ ಕಣ್ಣು, ನರಿ ಕಣ್ಣು, ಮುಖ್ಯವಾಗಿ ನನ್ ಕಣ್ ತಾಗಿ ಈ ನಿಶ್ಚಿತಾರ್ಥ ಇಲ್ಲೇ ನಿಂತು ಹೋಗ್ಬೇಕು. ಆ ₹1,00,00,000 ಯಾರಿಗೂ ಹೋಗ್ಬಾರ್ದು. ಇವಳು ಜಾಸ್ತಿ ನಗ್ತಾ ಇದ್ದಾಳೆ ಅಂದ್ರೆ ಮನ್ಸಲ್ಲಿ ಏನೋ ಬೈಕೋತಾ ಇರ್ಬೋದು. ತಿರುಗಿಸಿದ್ ಸಾಕು ಬಿಡಮ್ಮ. ಪ್ರೀತಿ ಜಾಸ್ತಿ ಆಗಿರೋ ಹಾಗಿದೆ. ಬಾಲಾಜಿ, ಅಮ್ಮ, ಹೊರಗಡೆ ತಗೊಂಡು ಹೋಗಿ ಜನರು ಓಡಾಡ್ತಿರೋ ಜಾಗದಲ್ಲಿ ಹಾಕ್ಬಿಡು. ಸರಿನಮ್ಮ. ಮೊದಲು ದೇವ್ರಿಗೆ ನಮಸ್ಕಾರ ಮಾಡಿ. ಕಲ್ಯಾಣಿ, ದೇವ್ರಿಗೆ ನಮಸ್ಕಾರ ಮಾಡಮ್ಮ.